ಕ್ರೌಡ್ ನೋಡಿ ಬ್ರೋಸ್. ಅಭಿಮಾನಿಗಳು ಶಾಂತ ರೀತಿ ವರ್ತಿಸಬೇಕು. ಸೊ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಅವರು ಇದ್ದಾರೆ. ಸೊ ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್. ನೋಡಿ ಅನ್ನದಾನಕ್ಕೆ ಕ್ಯೂ ಎಷ್ಟು ಉದ್ದ ಇದೆ. ಅಭಿಮಾನಿ ದೇವರುಗಳು ಸಾಗರ ರೂಪದಲ್ಲಿ ಬಂದಿರೋದ್ರಿಂದ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಕೈಯಲ್ಲಿ ಆಗದೆ ಅವರೇ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕಂಟ್ರೋಲ್ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ದರ್ಶನಕ್ಕೆ ನೂಕುನುಗ್ಗಳು. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಮಾರ್ಚ್ 17. ಸೊ ಈ ಮಾರ್ಚ್ 17 ನಾವು ಇನ್ಸ್ಪಿರೇಷನಲ್ ಡೇ ಅಂತ ಸ್ಟೇಟ್ ಗೌರ್ಮೆಂಟೇ ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ಸ್ಪಿರೇಷನಲ್ ಡೇ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ, ಸೊ ಮಾರ್ಚ್ 17 ಬಂದು ನಮ್ಮ ಅಪ್ಪು ಅವರ ಬರ್ತಡೇ ಇದೆ. ಸೊ ಅಪ್ಪು ಅವರ ಬರ್ತಡೇ ಅಂದರೆ ಗೌರ್ಮೆಂಟ್ ಅವರೇ ಮಾರ್ಚ್ 17th ಇನ್ಸ್ಪಿರೇಷನಲ್ ಡೇ ಅಂತ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರು ಪುಣ್ಯಭೂಮಿ ಹತ್ರ ಬಂದಿದ್ದೀವಿ. ಸೊ ಇದನ್ನೇ ಒಂದು ಲಾಗ್ ಮಾಡೋಣ ಅಂತ. ಸೊ ಬನ್ನಿ ನೋಡೋಣ ಇಲ್ಲಿ ಕ್ರೌಡ್ ಯಾವ ರೀತಿ ಇದೆ, ಹಾಗೆ ಇಲ್ಲಿ ಜನ, ಆಮೇಲೆ ಅವ್ರ ಹೆಸರು ಹೇಳ್ಕೊಂಡು ದುಡಿತಾ ಇರೋರು ಅವರೆಲ್ಲ ಏನು ಅಂತ ಕೇಳೋಣ. ಸೊ ಬನ್ನಿ ನೋಡೋಣ. ಆ್ಯಂಡ್ ಒನ್ಸ್ ಮೋರ್ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಸರ್. ಏನು ಇದು ಜನ ಸಾಗರ, ಇಲ್ಲಿ ಭಯಂಕರ ಜನ. ಬೆಳ್ಳುಳ್ಳಿ ಚಂದ್ರ ಅವರು ಬಂದಿದ್ದಾರೆ, ಅದಕ್ಕೆ ಈ ಕ್ರೌಡ್ ನೋಡ್ರಿ. ವೈರಲ್ ಆದರೆ ಯಾವ ರೀತಿ ಜನ ರೆಕಾಗ್ನೈಸ್ ಮಾಡ್ತಾರೆ, ಇವರೇ ಬೆಸ್ಟ್ ಎಕ್ಸಾಂಪಲ್. ಸೊ ನೋಡ್ತಾ ಇದ್ದೀರಲ್ಲ, ಅಪ್ಪು ಬರ್ತಡೇ ದಿನ ಇಲ್ಲಿ ರಕ್ತದಾನ ಶಿಬಿರ ಆಗಲಿ ಮತ್ತು ನೇತ್ರದಾನ ಶಿಬಿರಗಳು ಎಲ್ಲ ಅಭಿಮಾನಿಗಳು ವಾಲಂಟ್ರಿಯಾಗಿ ಬಂದು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದರಿಂದ ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಈ ಥರ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿನಾದರೂ ರಕ್ತದಾನ ಮಾಡಬೇಕು. ಪುನೀತ್ ರಾಜ್ಕುಮಾರ್ ಅಪ್ಪು ಹುಟ್ಟುಹಬ್ಬದ ಹಿನ್ನೆಲೆ ಪ್ರಯುಕ್ತ ರಕ್ತದಾನ ಶಿಬಿರ, ಈ ರೀತಿ ಎಲ್ಲ ಅಭಿಮಾನಿಗಳು ರಕ್ತದಾನ ಮಾಡ್ತಾ ಇದ್ದಾರೆ. ಸೊ 2-3 ಈ ಥರ ಬಸ್ಗಳು ನಿಂತಿದೆ. ರಕ್ತದಾನ ಶಿಬಿರ ಆಗಲಿ, ನೇತ್ರದಾನ ಶಿಬಿರಗಳಾಗಲಿ ಅವರು ಹುಟ್ಟಿದಬ್ಬದ ಪ್ರಯುಕ್ತ ಮಾಡ್ತಾ ಇರೋದು. ಯಪ್ಪ ಏನು ಕ್ರೌಡ್ ಗುರು, ಇದು ಭಯಂಕರ ಜನ ಸಾಗರನೇ ಸೇರ್ಬಿಟ್ಟಿದ್ದಾರೆ ಅಪ್ಪು ಸಮಾಧಿ ಬಳಿ. ಇಲ್ಲಿ ನೋಡಿ, ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಎಷ್ಟೊಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಸಮಾಧಿ ಬಳಿ ಯಾವ ರೀತಿ ಜನ ಇದು ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಹಂಗೆ ಇಲ್ಲೊಬ್ರು ನಾನು ನೋಡಿದ್ನಲ್ಲ ಯೂಟ್ಯೂಬಲ್ಲಿ ಇವರು ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಅವರು ನೋಡಿ ಎಲ್ಲ ನೋಡಿ ಎಲ್ಲರೂ ಡೆಕೋರೇಷನ್ ಅದೇ ಇದೆಲ್ಲ ಮಾಡ್ತಾ ಇದ್ದಾರೆ. ಫುಲ್ ಖುಷಿ ಆಗ್ತಾ ಇದೆ. ಈ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ತಾ ಇರೋದು ಒಂಥರ ಕನ್ನಡ ರಾಜ್ಯೋತ್ಸವ ಥರನೇ ಫೀಲ್ ಆಗ್ತಾ ಇದೆ ಇವತ್ತು. ನೋಡಿ ಸೊ ಎಲ್ಲ ವಾಲಂಟಿಯರ್ಗೆ ಡೆಕೋರೇಷನ್ ಮಾಡ್ತಾರೆ. ಸೊ ಅಪ್ಪು ದರ್ಶನ ಮಾಡಿ ಬರೋರಿಗೆ ಇಲ್ಲಿ ಅನ್ನದಾನ ಇರುತ್ತೆ. ಎಲ್ಲರೂ ಊಟ ಮಾಡಿಕೊಂಡು ಸಂತೋಷವಾಗಿ ರಿಟರ್ನ್ ಆಗಬೇಕು. ರಾಜ್ಕುಮಾರ್ ಸ್ಮಾರಕ. ಸೊ ಅನ್ನದಾನಕ್ಕೆ ಕ್ಯೂ ನೋಡಿ ಎಷ್ಟುದ್ದ ಇದೆ. ಸೊ ಅಪ್ಪು ಪುಣ್ಯಭೂಮಿ, ಅಣ್ಣವರ ಪುಣ್ಯಭೂಮಿ ಬಂದ್ವಿ, ಎಂಟ್ರಿ ಆದ್ವಿ. ಅಲ್ಲಿ ನೋಡಿ ಬ್ರೋ, ಅಪ್ಪು ಸಮಾಧಿ ಹತ್ರ ಏನು ಜನ ಇದ್ದಾರೆ ಅಪ್ಪ. ಕ್ರೌಡ್ ನೋಡಿ ಅಲ್ಲಿ ಆಗಿದೆ ಅಂದರೆ ಬ್ಯಾರಿಕೇಡ್ನೇ ಕೆಳಗೆ ಬೀಳಿಸ್ಬಿಟ್ಟಿದ್ದಾರೆ ಜನ. ಅಭಿಮಾನಿಗಳ ಸಾಗರ. ಸೊ ಫೈನಲಿ ಅಪ್ಪು ಸರ್ ದರ್ಶನ ಆಯಿತು ಅವ್ರ ಬರ್ತಡೇ ದಿನ. ಏನು ಜನ ಗುರು, ಭಯಂಕರ ಜನ.
ವರ್ಷಗಳು ಎಷ್ಟೇ ಕಳೆದ್ರೂ ಅವ್ರ ಮೇಲಿರೋ ಒಂದು ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ. ಇನ್ನೂ ಪ್ರೀತಿ ದುಪ್ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಈ ಪ್ರೀತಿ ಅಭಿಮಾನನೇ ಸಾಕ್ಷಿ. ಜೊತೆಗಿರೋದ ಜೀವ ಎಂದೆಂದಿಗಿಂತ ಜೀವಂತ. ಅಣ್ಣವ್ರ ಸಮಾಧಿ. ಸೊ ಬಿರಿಯಾನಿ ಕೊಡ್ತಾ ಇದ್ದಾರೆ ಅಪ್ಪು ಅಭಿಮಾನಿಗಳಿಗೆ. ಸಖತ್ ಕ್ಯೂ ಇದೆ ಇಲ್ಲಿ. ಭಯಂಕರ ಜನರು ಕ್ರೌಡ್ ಮಾಡೋಕ್ಕೆ ಕಂಟ್ರೋಲ್ ಮಾಡೋಕ್ಕೆ. ಸೊ ಅಪ್ಪು ಫೇವ್ರೆಟ್ ಬಿರಿಯಾನಿ ಅಭಿಮಾನಿಗಳಿಗೋಸ್ಕರ ಕೊಡ್ತಾ ಇದೆ. ಕ್ರೌಡ್ ಹೆವಿ ಬಂದ್ಬಿಟ್ಟಿದ್ದಾರೆ, ಕಂಟ್ರೋಲ್ ಮಾಡೋಕ್ಕೆ ಆಯ್ತಿಲ್ಲ. ಅಪ್ಪು ಸಮಾಧಿ ಬಳಿ ಎಷ್ಟೊಂದು ಅಂಗಡಿ ಮುಂಗಟ್ಟುಗಳು ಹಾಕೊಂಡಿದ್ದಾರೆ. ಎಲ್ಲ ಅವ್ರು ಎಷ್ಟು ಹೇಳ್ಕೊಂಡು ಇಲ್ಲಿ ಊಟ ಮಾಡ್ತಿದ್ದಾರೆ ಅಂದರೆ ತಪ್ಪೇ ಆಗಲ್ಲ. ಸೊ ಬಿಸ್ನೆಸ್ಸು ಅವ್ರು ಪ್ರತಿದಿನ ದುಡಿಯೋದು ಎಲ್ಲ ಅವ್ರ ಹೆಸರಿಂದ ಅವರು ಶ್ರಮ ಪಡ್ತಿದ್ದಾರೆ. ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ ಅಪ್ಪು ಸರ್ ಬರ್ತಡೇ ದಿನ ಜನ ಯಾವ ರೀತಿ ಕ್ರೌಡ್ ಇತ್ತು. ಅವ್ರು ದರ್ಶನ ಮಾಡಿದ್ವಿ, ಒಂಥರ ರೋಮಾಂಚನ ಆಯಿತು ಈ ಜನಸಾಗರ ನೋಡಿ. ವರ್ಷ ಇದು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ನನಗಂತೂ ತುಂಬ ಖುಷಿ ಆಯಿತು ಅಪ್ಪು ಸರ್ನ ದರ್ಶನ ಮಾಡಿ ಅವ್ರ ಬರ್ತಡೇ ದಿನ. ಸೊ ಒನ್ಸ್ ಅಗೇನ್ ವಿಶ್ ಯು ವೆರಿ ಹ್ಯಾಪಿ ಬರ್ತಡೇ ಅಪ್ಪು ಬಾಸ್. ಯಾವಾಗಲೂ ನೀವು ನಿಮ್ಮ ಪ್ರೀತಿ ಮಾಡೋ ಜನರ ಮನಸ್ಸಲ್ಲಿ ಇರ್ತೀರ ಅನ್ನೋ ನಂಬಿಕೆ ನಮಗಿದೆ. ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಹೆಚ್ಚಿನ ಮನೋರಂಜನೆಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಜೈ